ಹರಿ ಓಂ ನಮಸ್ಕಾರ ಎಲ್ಲರಿಗೂ. ಅಧಿಕ ಮಾಸ ಪ್ರಯುಕ್ತ ವಿಡಿಯೋ ತಡವಾಗಿ ಹಾಕ್ತಿರೋದ್ರಿಂದ ಕ್ಷಮೆ ಇರಲಿ. ಅಧಿಕ ಮಾಸ ಅಂದರೆ ಎಕ್ಸ್ಟ್ರಾ ಮಂತ್ ಅಂತ ಹೇಳ್ತೇವೆ. ಈ ಅಧಿಕ ಮಾಸ ಪ್ರತಿ 33 ತಿಂಗಳಿಗೊಮ್ಮೆ ಸಂಭವಿಸೋದು. ಪ್ರತಿ ಚಾಂದ್ರಮಾಸದಲ್ಲಿ ಒಂದು ರವಿ ಸಂಕ್ರಮಣ ಸಂಭವಿಸುತ್ತೆ. ಯಾವ ಚಾಂದ್ರಮಾಸದಲ್ಲಿ ಒಂದು ರವಿ ಸಂಕ್ರಮಣ ಆಗೋದಿಲ್ವೋ ಅದು ಅಧಿಕ ಮಾಸ ಅಂತ ಹೇಳ್ತೀವಿ, ಅಥವಾ ಮಲಮಾಸ ಅಂತಲೂ ಕರಿತೀವಿ. ಈ ಅಧಿಕ ಮಾಸದಲ್ಲಿ ಈ ಮಾಸವನ್ನು ನಿಯಾಮಕನಾಗಿ ಪುರುಷೋತ್ತಮ ರೂಪಿಯಾದ ಶ್ರೀ ಮಹಾವಿಷ್ಣು ಇರೋದರಿಂದ ನಾವು ಇದನ್ನು ಪುರುಷೋತ್ತಮ ಮಾಸ ಎಂದು ಕೂಡ ಕರಿತೀವಿ. ಈ ಮಾಸದಲ್ಲಿ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡುವುದು ಯೋಗ್ಯವಲ್ಲ ಅಂತ ಹೇಳ್ತಾರೆ, ಮದುವೆ ಮುಂಜಿ ಇತ್ಯಾದಿಗಳು. ಯಾಕೆಂದರೆ ಈ ದೇಹದ ಮಲವನ್ನು ವಿಶೇಷವಾಗಿ ಪರಿಹರಿಸುವ ಸಾಧನೆ ಇರೋದರಿಂದ ಇದನ್ನು ಮಲಮಾಸ ಅಂತ ಕೂಡ ಕರಿತೀವಿ. ಈ ಮಾಸದಲ್ಲಿ 33 ಎಂಬ ಸಂಖ್ಯೆಗೆ ಬಹಳ ವಿಶೇಷತೆ ಇದೆ. ಯಾಕೆಂದರೆ ಈ ಮಾಸದಲ್ಲಿ ಕೋಟಿ ದೇವತೆಗಳಿಗೆ ಆ ಶ್ರೀಹರಿಯೇ ಸ್ವಾಮಿ ಅಂತ ಒಂದು ತತ್ವ ಕೂಡ ಇದೆ. ಇದರಲ್ಲಿ ಏನೇ ದಾನವನ್ನು ಮಾಡಿದರೂ 33 ಸಂಖ್ಯೆಯಲ್ಲೇ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ 30 ಕೋಟಿ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ಚಿಂತನೆ ಮಾಡಿ ಕೊಡೋದ್ರಿಂದ ಏನೇ ದಾನ ಇದ್ದರೂ 33 ಸಂಖ್ಯೆಯಲ್ಲೇ ಕೊಡಬೇಕು ಅಂತ ಹೇಳ್ತಾರೆ. ಈ ದಾನಗಳಲ್ಲಿ ವಿಶೇಷವಾಗಿರೋದು ಅಪೂಪದಾನ. ಅಪೂಪದಾನ ಯಾಕೆ ವಿಶೇಷ ಅಂತಂದರೆ, ಆ 33 ಅಪೂಪವನ್ನು ಏನು ಕೊಡ್ತೀವಿ ಅದರಲ್ಲಿ ಮಹಾವಿಷ್ಣುವಿನ 33 ಭಗವದ್ ರೂಪಗಳನ್ನ ನಾವು ಚಿಂತಿಸಿ ದಾನ ಮಾಡ್ತೀವಿ. ಈ ಅಪೂಪದಾನ ಪೃಥ್ವಿದಾನಕ್ಕೆ ಸಮ ಎಂದು ಕೂಡ ಹೇಳಲಾಗುತ್ತೆ ಪುರಾಣಗಳಲ್ಲಿ. ಈ ಅಧಿಕ ಮಾಸದ ಬಗ್ಗೆ ವಿಶೇಷಗಳು ಮಾಹಿತಿಗಳು ನಮ್ಮ ಬಹಳಷ್ಟು ಪುರಾಣಗಳಲ್ಲಿ ಬಂದಿವೆ. ಅಂದರೆ ಈಗ ಪದ್ಮ ಪುರಾಣದಲ್ಲಿ, ಭವಿಷ್ಯ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿ, ಬ್ರಹ್ಮನಾರದಿಯ ಪುರಾಣದಲ್ಲಿ ಕಂಡು ಬಂದಿವೆ. ಹೀಗೆ ಹೇಳ್ತಾ ಈಗ ಅಧಿಕ ಮಾಸದ ಬಗ್ಗೆ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.